ನಮಸ್ಕಾರ ಚಿತ್ರದುರ್ಗ. ನಾವಿವತ್ತು ಹೋಗ್ತಿದ್ದೇವೆ ಹಿಡಿಂಬೇಶ್ವರ ದೇವಸ್ಥಾನಕ್ಕೆ. ಇದೆಲ್ಲಿದೆ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ಇದು ನಮ್ಮ ಚಿತ್ರದುರ್ಗದ ಕಲ್ಲಿನ ಕೋಟೆಯಲ್ಲಿದೆ. ಈ ದೇವಸ್ಥಾನದ ಮಹತ್ವ ಏನಪ್ಪ ಅಂದರೆ, ಈ ದೇವಸ್ಥಾನ ಮಹಾಭಾರತದ ಕಾಲದಿಂದಲೂ ಇದೆ ಅನ್ನೋದು ಇಲ್ಲಿನ ಜನರ ನಂಬಿಕೆ. ಯಾಕಂದರೆ ಪಾಂಡವರು ಅವರ ವನವಾಸದ ಟೈಮಲ್ಲಿ ಚಿತ್ರದುರ್ಗದಲ್ಲಿ ಬಂದು ವಾಸವಾಗಿದ್ರು ಅನ್ನೋ ಒಂದು ಮಾತಿದೆ. ಆ ಸಮಯದಲ್ಲಿ ಜನರಿಗೆ ತೊಂದರೆ ಕೊಡ್ತಿದ್ದಂಥ ಹಿಡಿಂಬಾಸುರ ಅನ್ನೋ ರಾಕ್ಷಸನ ಭೀಮ ಕೊಲ್ತಾನಂತೆ. ಅದರ ನೆನಪಿಗಾಗಿ ಈ ದೇವಸ್ಥಾನ ಮಾಡಿದ್ದಾರೆ. ಈ ದೇವಸ್ಥಾನದಲ್ಲಿ ಶಿವಲಿಂಗದ ರೂಪದಲ್ಲಿ ಹಿಡಿಂಬೇಶ್ವರನ ಪೂಜೆ ಮಾಡ್ತಾರೆ. ಇಲ್ಲಿನ ಪ್ರತಿಯೊಂದು ದೇವಸ್ಥಾನಗಳು ಕಂಬಗಳನ್ನೆಲ್ಲ ಬರೀ ಕಲ್ಲಿಂದಲೇ ಕಟ್ಟಿದ್ದಾರೆ. ಹಾಗೆ ಇದು ದ್ರಾವಿಡ ಶೈಲಿಯ ಕಟ್ಟಡಗಳಂತ ಕೂಡ ಹೇಳ್ತಾರೆ. ನೆಕ್ಸ್ಟ್ ನಮಗಿಲ್ಲಿ ಒಂದು ಶಾಸನ ಕೂಡ ಸಿಗುತ್ತೆ. ಆ ಶಾಸನನ ಹಳೆಗನ್ನಡದಲ್ಲಿ ಬರೆದಿದ್ದಾರೆ. ಹಾಗೆ ಈ ಶಾಸನದಲ್ಲಿ ನಾವು ಹಣದಾನ, ಭೂದಾನ, ಹಾಗೆ ಅವರ ಆಚಾರ ವಿಚಾರ, ಪಾಂಡವರ ವಾಸ, ಹಾಗೆ ಹಿಡಿಂಬಾಸುರನ ಸಂಹಾರದ ಕತೆ ಕೂಡ ನಾವು ನೋಡ್ಬೋದು. ಹಾಗೆ ಇದರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.